ಇಷ್ಟೆಲ್ಲ ಆಯ್ತಲ್ಲ. ಈಗ ನಿಖೇತ್ ರಾಜ್ ಮೌರ್ಯ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರುವಂತದ್ದು ವಾಗ್ಮಿ, ಕಾಂಗ್ರೆಸ್‌ನ ವಕ್ತಾರರು, ಇತ್ತೀಚೆಗೆ ಬಿಎಂಟಿಸಿ ಉಪಾಧ್ಯಕ್ಷರು. ಬಟ್ ನಿಖೇತ್ ರಾಜ್ ಮೌರ್ಯ ಯಾರು? ಎಲ್ಲಿನವರು? ಬಾಲ್ಯ ಹೇಗಿತ್ತು? ನಿಖೇತ್ ರಾಜ್ ಮೌರ್ಯ ತುಮಕೂರಿನವರು. ತಾಯಿ ತಂದೆ ಇಬ್ರು ಕೂಡ ತುಮಕೂರಿನಲ್ಲಿ ಬ ಅವರು ವಿದ್ಯಾಭ್ಯಾಸ ಮಾಡಿದ್ರು. ತುಮಕೂರಿನಲ್ಲೇ ಇದ್ದು ನಾವು ಆ, ವ- ಆ ತುಮಕೂರಿನಲ್ಲೇ ಹುಟ್ಟಿ ಬೆಳೆದವನು, ತುಮಕೂರಿನಲ್ಲೇ ಓದ್ಕೊಂಡವನು, ಆದರೆ ದೊಡ್ಡ ಕನಸುಗಳನ್ನು ಕಂಡವನು. ಹ್ಮ್. ಸೊ ಈ ಕಾರಣದಿಂದಾಗಿ ನನಗೆ ಸಣ್ಣದರಿಂದ ಕೂಡ ಅಂದ್ರೆ ಬಹಳ ಸಣ್ಣ ವಯಸ್ಸಿನಲ್ಲೇ ನನಗೆ ನಾನು ನೋಡ್ತಾ ಇದ್ದೆ. ಇದೇನು ರಾಜಕೀಯ ಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದೆ. ನನ್ನೊಳಗಡೆ ಯಾವುದೋ ಒಂದು ತುಡಿತಾ ಇತ್ತು. ಏನು ಅಂದ್ರೆ ರಾಜಕಾರಣದ ತುಡಿತಾ ಅಂತಲ್ಲ, ಸಮಾಜಕ್ಕೆ ಏನಾದರೂ ಕೊಡಬೇಕು. ಸಮಥಿಂಗ್ ಶುಡ್ ಬಿ ಗಿವನ್ ಟು ದ ಸೊಸೈಟಿ ಫ್ರಮ್ ಮೀ. ಏನೋ ಒಂದು ನನ್ನಿಂದ ಕೊಡಬೇಕಾಗಿದೆ ಸಮಾಜಕ್ಕೆ. ಅದೇನು ಅಂತ ನನ್ನೊಳಗಡೆ ಒಂದು ಪ್ರಶ್ನೆ ಶುರುವಾಗ್ತಾ ಇತ್ತು. ನಿಖೇತ್ ರಾಜ್ ಮೌರ್ಯನೊಳಗಡೆ ಇನ್ನೊಂದು ಆಧ್ಯಾತ್ಮಿಕ ಆಯಾಮ ಕೂಡ ಇದೆ. ಯಾಕೆ ನಾನು ಯಾರು, ಯಾತಕ್ಕಾಗಿ ಬಂದಿದ್ದೀವಿ. ಸೊ ಎಲ್ಲ ಮನುಷ್ಯ ಹುಟ್ಟುತ್ತಾ ಇದ್ದಾನೆ. ಮನುಷ್ಯ ಹುಟ್ಟಿದವನು ಸ್ವಲ್ಪ ದಿವಸ ಇರ್ತಾನೆ. ಆ, ಆಮೇಲೆ ಒಂದು ಕಾಲ ಆದ ನಂತರ ಅವನು ಹೊರಟೋಗ್ತಾನೆ. ಸಾವು ಮತ್ತೊಂದು ಆಗುತ್ತೆ. ಸೊ ಎಲ್ಲರೂ ಕೂಡ ಹುಟ್ಟುತ್ತಾರೆ, ಸಾಯ್ತಾರೆ. ಆದರೆ ಈ ಬದುಕಿಗೆ ಏನಾದರೂ ಅರ್ಥ ಇದೆಯಾ? ವಾಟ್ ಈಸ್ ದ ಪರ್ಪಸ್? ಸಿ ಮೋಸ್ಟ್ ಆಫ್ ಅಸ್ ವಿ ಡೋಂಟ್ ಸರ್ಚ್ ಫಾರ್ ಅವರ್ ಪರ್ಪಸ್. ಸೊ ಈ ಪರ್ಪಸ್ ಏನು ಹುಟ್ಟಿಗೆ ಅಂತ ಹುಡುಕಾಡುವ ಆಧ್ಯಾತ್ಮದ ಒಂದು ಪ್ರಶ್ನೆಯೂ ನನ್ನೊಳಗಡೆ ತುಂಬ ಇದೆ. ಹೀಗಾಗಿ ನಾನು ರಾಮಕೃಷ್ಣ ಆಶ್ರಮದ ಸಂಪರ್ಕಕ್ಕೆ ಬಂದೆ. ಒಂದಷ್ಟು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಸಿದ್ಧಾಂತಗಳನ್ನು ಓದೋದಕ್ಕೆ ಸಾಧ್ಯ ಆಯಿತು. ಒಂದಷ್ಟು ಉಪನಿಷತ್ತು, ಗೀತೆ ಇವುಗಳನ್ನೆಲ್ಲವನ್ನೂ ಕಲಿಯೋದಕ್ಕೆ ಸಾಧ್ಯ ಆಯಿತು. ವಿವೇಕಾನಂದರ ಚಿಂತನೆಗಳು ನನಗೆ ತುಂಬ ಪ್ರಭಾವ ಬೀರೋದಕ್ಕೆ ಶುರುವಾಯಿತು. ತುಂಬ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದಂಥ ನಾನು, ತುಂಬ ತುಂಬ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದಂಥ ನಾನು, ಸೊ ಇವತ್ತು ಸಮಾಜದೊಳಗಡೆ ಏನಾದರೂ ಒಂದು ಸಣ್ಣದಾದಂಥ ಒಂದು ಪ್ರಭಾವ ನನ್ನಿಂದ ಸೃಷ್ಟಿಯಾಗಿದೆ ಅಂತಂದರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಸಣ್ಣ ವಯಸ್ಸಿನಲ್ಲಿ ನನಗೆ ಸಿಕ್ಕಿದಂಥ ವಿವೇಕಾನಂದರ ಚಿಂತನೆಗಳೇ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಆ ನಂತರ ನನಗೆ ಗಾಂಧಿಯವರ ಚಿಂತನೆಯಿಂದ ತುಂಬಾ ನಾನು ಪ್ರೇರಿತನಾಗೋದಕ್ಕೆ ಶುರು. ಅಂಬೇಡ್ಕರ್ ಅವರ ಆ ಒಂದು ಸಂವಿಧಾನದ ಚಿಂತನೆಗಳು ಮತ್ತು ಲೋಹಿಯಾ ಅವರ ಸಮಾಜವಾದ ಚಿಂತನೆಗಳು ಇವೆಲ್ಲವೂ ನನ್ನ ಮೇಲೆ ಪ್ರಭಾವ ಬೀರ್ತಾ 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 ನನ್ನ ವ್ಯಕ್ತಿತ್ವ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಹರಡೋದಕ್ಕೆ ಶುರುವಾಯಿತು. ಓಕೆ. ಎಲ್ಲರನ್ನೂ ಕೇಳ್ತೀನಿ ಈ ಪ್ರಶ್ನೆ. ಸಣ್ಣ ವಯಸ್ಸು ಅಂತ ಹೇಳಿದಾಗ ಮನೆ ವಾತಾವರಣ ಹೇಗಿತ್ತು? ಅಂದ್ರೆ ತುಂಬಾ ಕಷ್ಟ ಇತ್ತಾ? ಮತ್ತೆ ಆಗಿನ ಸ್ಥಿತಿಗತಿ ಹೇಗಿತ್ತು? ಮನೆಯಲ್ಲಿ ತುಂಬಾ ಸ್ಥಿತಿವಂತರಾಗಿದ್ರಾ? ಅಥವಾ ತುಂಬ ಬಡತನ ಇತ್ತಾ ಅಂತ ಹೇಳಿ? ನಾನೊಂದು ಮಾತು ಕೇಳಿದ್ದೆ. ನಾನು ಈ ಹಿಂದೆ ನಿಮ್ಮ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದಂಥ ಸಂದರ್ಭದಲ್ಲಿ ನೀವೊಂದು ಮಾತು ಹೇಳ್ತಾ ಇದ್ರಿ. ಆ, ತಾಯಿ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಋಣ ನನ್ನ ಮೇಲಿದೆ ಅಂತ ಹೇಳಿದ್ರು. ಬಟ್ ನನಗೆ ಪರಿಚಯ ಇರೋರು ಹೇಳಿದ್ರು, ಇಲ್ಲ ಆ ವಿಡಿಯೋ ವೈರಲ್ ಆದ ನಂತರ ಅವ್ರ ತಾಯಿ ನೋಡ್ಬಿಟ್ಟು ಕಣ್ಣೀರು ಹಾಕ್ಕೊಂಡ್ರಂತೆ. ಅದನ್ನ ನನ್ನ ಹತ್ರ ಹೇಳಿದ್ರು ಅಂತ. ಆ ಇನ್ಸಿಡೆಂಟ್ ಹೇಳ್ಬೋದಾ? ಏನಾಗಿತ್ತು ಎಕ್ಸಾಕ್ಟ್ ಆಗಿ ಅಂತ ಹೇಳಿ? ತಾಯಿ ಅವರು ಗರ್ಭಿಣಿ ಹೆಂಗಸು. ಸಿದ್ದರಾಮಯ್ಯನವರು ಬಹುಶಃ ಅವಾಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು ಅಂತ ಕಾಣುತ್ತೆ. ಆಗ ಇವರು ಆ, ಒಂದು ಉದ್ಯೋಗಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಅಪ್ರೋಚ್ ಮಾಡಿದ್ರು ಕಾಲೇಜಿನಲ್ಲಿ. ಆಗೆಲ್ಲ ಏನು ಈ ಥರದ CET ಮತ್ತೊಂದು ಎಲ್ಲ ಇರ್ತಿರ್ಲಿಲ್ಲ. ಇನ್ಫ್ಲೂಯೆನ್ಸ್ ಇದ್ದವ್ರಿಗೆ ಮತ್ತು ಏಡೆಡ್ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಅರೆ ಸರ್ಕಾರಿ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇನ್ಫ್ಲೂಯೆನ್ಸ್ ಇದ್ದವ್ರಿಗೆ ಪಾಲಿಸಾಪ್ತಿ ಈ ಥರದ್ದೆಲ್ಲ ನಡೀತಾ ಇತ್ತು. ಸೊ ಆ ಸಂದರ್ಭದಲ್ಲಿ ನಿರಂತರವಾಗಿ ಸಿದ್ದರಾಮಯ್ಯನವರ ಮನೆ ಅಂಗಳಕ್ಕೆ ನನ್ನ ತಾಯಿ ಮತ್ತು ನನ್ನ ಅಜ್ಜಿ ಸುಮಾರು ಒಂದು 2 ತಿಂಗಳು ಹೋದಂತೆ. ಸೊ ಪ್ರತಿ ಬಾರಿ ಹೋದಾಗ ಅವರು ತುಂಬಾ ಜನ ರಾಶಿ ಇರ್ತಿದ್ರು. ಇವ್ರ ಹಿಂದೆ ಈಗ ಏನ್ ಜನ ಇದ್ರು ಮೊದಲಿಂದಲೂ ಕೂಡ ಇವ್ರ ಹಿಂದೆ ಹಂಗೆ ಜನ ಇರ್ತಾರೆ. ಸೊ ಇವರು ಕೂತಾಗ ಪ್ರತಿಯೊಬ್ಬರದ್ದು ಸಮಸ್ಯೆಗಳನ್ನು ಕೇಳೋದು, ಕನ್ಸರ್ನ್ ಪರ್ಸನ್ಸ್‌ಗೆ ವ್ಯಕ್ತಿಗಳಿಗೆ ಫೋನ್ ಮಾಡೋದು ಹೀಗೆ ನಡೀತಾ ಇತ್ತು. ಸೊ ಇವರು ಒಂದ್ಸರ್ತಿ ಹೋದ್ರು, ನೋಡಿದ್ದಾರೆ. ಪ್ರತಿ ಸರ್ತಿ ಹೋದಾಗ ಸಿದ್ದರಾಮಯ್ಯನವರು ಇವ್ರನ್ನ ನೋಡಿದ ತಕ್ಷಣ ವಯಸ್ಸಾಗಿರೋ ಅಜ್ಜಿ ಬಂದಿದ್ದಾರೆ, ಗರ್ಭಿಣಿ ಹೆಂಗ್ಸ್ ಬಂದಿದ್ದಾರೆ, "ಏಯ್ ಕಾಫಿ ಕುಟ್ಟೆನಯ್ಯ?" ಅಂತ ಕೇಳ್ತಾ ಇದ್ರಂತೆ. "ಏ ಬಾಮ್ಮ" ಅಂತ ಇಮಿಡಿಯೇಟ್ಲಿ ಅವ್ರಿಗೆ ರೆಸ್ಪಾಂಡ್ ಮಾಡಕ್ ಆಗ್ತಾ ಇಲ್ಲ. "ಬಾಮ್ಮ" ಅಂತ ಹೇಳ್ಬಿಟ್ಟು ಕರೆಸ್ಬಿಟ್ಟು ಅವ್ರನ್ನ ಚೇರ್ ಕೊಡ್ರಿ ಅವ್ರಿಗೆ ಅಂತ ಹೇಳಿ ಕೂರಿಸಿ ಅವ್ರಿಗೆ ಕಾಫಿನೋ ತಿಂಡಿನೋ ಏನೋ ಒಂದು ಏನಿರುತ್ತೋ ಅದನ್ನು ಕೊಡಿಸಿ ಮತ್ತೆ ಬೇರೆ ಜನಗಳನ್ನ ಅವ್ರು ಅಟೆಂಡ್ ಮಾಡ್ತಾ ಇದ್ದಾರೆ. ಹ್ಮ್. ನನ್ನ ತಾಯಿ ಹೇಳಿದ್ರು. ನನ್ನ ಅಜ್ಜಿ ಕೂಡ ಇದನ್ನ ಹೇಳ್ತಾ ಇದ್ರು. ಆ, ಹೆಂಗೋ ನಮ್ಮಪ್ಪ ಸಿದ್ದರಾಮಯ್ಯ ಒಂದು ಕೆಲಸ ಕೊಟ್ಲು ನನ್ನ ಮಗಳಿಗೆ. ಹಿಂಗಾಗಿ ನನ್ನ ಮಗಳು ನನ್ನ ಮೊಮ್ಮಕ್ಕಳನ್ನ ಚೆನ್ನಾಗಿ ಸಾಕ್ತಾಳೆ ಅಂತ ನನ್ನ ಅಜ್ಜಿ ನಂಗೆ ಯಾವಾಗಲೂ ಹೇಳ್ತಾರೆ. ಹ್ಞೂ. ಸೊ ಆ ಮಾತುಗಳು ನಂಗೆ ಇನ್ನೂ ನನ್ನ ಕಿವಿಗಿದೆ. ಸೊ ಸಿದ್ದರಾಮಯ್ಯನವರು ಈ ಥರ ಒಂದು ಸುಮಾರು 1 ತಿಂಗಳು, 2 ತಿಂಗಳು ಹೋದಂಥ ಸಂದರ್ಭದಲ್ಲಿ ಒಂದ್ ದಿವಸ ಹೇಳಮ್ಮ ನಿರಂತರವಾಗಿ ಬರ್ತಾ ಇದೆಯಾ? ನನಗೆ ಹಿಂಗೆ ಬರೋದು, ಯಾವುದೋ ಕಾರ್ಯಕ್ರಮ ಅರ್ಜೆಂಟ್ ಹೊರಟ್ಬಿಡೋದು ಹಿಂಗೆಲ್ಲ ನಡೀತಿರ್ತಿತ್ತಲ್ಲ. ಆ, ಏನಾಗಬೇಕು, ವಿಧಾನಸೌಧದಲ್ಲಿದ್ದವರು ಕಡೆಗೆ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಅವರೇ ಎದ್ದು ನಡ್ಕೊಂಡು ಬಂದು
ಇದೊಂದು ಕೆಲಸ ಆಗಲೇಬೇಕು ಅಂತ ಹೇಳಿ ನನ್ನ ತಾಯಿಯವ್ರಿಗೆ ಅವತ್ತು ಆ, ಒಂದು ಕಾಲೇಜಿನಲ್ಲಿ ಉದ್ಯೋಗವನ್ನು ಕೊಡಿಸಿದ್ರು. ತುಮಕೂರಿನ ಕಾಳಿದಾಸ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲಸ ಕೊಡಿಸೋದಕ್ಕೆ ಸಿದ್ದರಾಮಯ್ಯನವ್ರ ಕಾರಣ. ಅದಾದ ನಂತರ ಆ, ನಮ್ಮ ತಾಯಿ ಮತ್ತು ನನ್ನ ಅಜ್ಜಿ ಇಬ್ಬರು ಕೂಡ ಸ್ವೀಟ್ ಬಾಕ್ಸ್ ತಗೊಂಡು ಸಿದ್ದರಾಮಯ್ಯನವ್ರ ಮನೆಗೆ ಹೋದ್ರಂತೆ. ಆಗಿನ್ನು ಯತೀಂದ್ರ ಅವರು ಮತ್ತು ಡಾಕ್ಟರ್ ಯತೀಂದ್ರ ಅವರು ಮತ್ತು ರಾಕೇಶ್ ಅವರು ಪುಟ್ಟ ಮಕ್ಕಳು. ಅವರಲ್ಲಿ ಹೊರಗಡೆ ಆಡ್ತಾ ಇದ್ದ ಸಂದರ್ಭದಲ್ಲಿ ಸ್ವೀಟ್ ಬಾಕ್ಸ್ ತೊಗೊಂಡೋದಾಗ ಸಿದ್ದರಾಮಯ್ಯನವ್ರು ಹೇಳಿದಂತೆ, ಯಾಕಮ್ಮ ಇದೆಲ್ಲ ತಂದೆ, ಏನು ನನಗೆ ಲಂಚ ರುಸ್ವತ್ ಕೊಡಕ್ಕೆ ಬಂದ ಅಂತ ನಕ್ಕರಂತೆ. ಏನಾಗಲಿ ಒಳ್ಳೇದಾಗಲಿ ಹೋಗಮ್ಮ, ಎಲ್ಲ ಏನು ಕೊಡ್ಬೇಡ ಸ್ವೀಟ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಒಂದು ಸ್ವೀಟ್ ಪೀಸ್ ಹಿಂಗೆ ಮುರ್ಕೊಂಡ್ರಂತೆ. ಆ, ಆ ಬಾಕ್ಸನ್ನ ಅಲ್ಲಿ ಮಕ್ಕಳು ಆಡ್ತಿದ್ದವ್ರಿಗೆ ನಮ್ಮ ತಾಯಿ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಅದು ವಾಪಸ್ ಬಂದ್ರು. ಸೊ ಇದೊಂದು ಘಟನೆ. ಹೀಗಾಗಿ ನಾನು ಹೇಳ್ತೆ ಅದನ್ನ ಮೊನ್ನೆ ಹೇಳಿದೆ, ಭಾಳ ಜನಕ್ಕೆ ಇದೇನು 2013 ನಂತರ ಅನ್ನಭಾಗ್ಯ ಆಗಿದೆ. ಸಿದ್ದರಾಮಯ್ಯನವರು 14 ನಂತರ ಮುಖ್ಯಮಂತ್ರಿ ಆದ್ಮೇಲೆ ಅನ್ನಭಾಗ್ಯ ಸಿಕ್ಕಿದೆ. ಆದ್ರೆ ನಾನು ಅವ್ರ ಹೊಟ್ಟೆಲಿ ಇದ್ದಾಗಲೇ ನನಗೆ ಅನ್ನಭಾಗ್ಯ ಸಿಕ್ಕಿದೆ. ಪುಟ್ಟ ಮಗುವಾಗಿದ್ದಾಗಿದ್ದು ನನ್ನ ತಾಯಿ ಏನು ಮನೆಗೆ ದುಡಿದು ತರ್ತಾ ಇದ್ರು, ಅದರೊಳಗೆ ನಾವು ಊಟ ಮಾಡಿದ್ವಿ. ಸೊ ಹಿಂಗಾಗಿ ನಾವು ಸಣ್ಣ ವಯಸ್ಸಿನಿಂದ ನನಗೆ ಈ ಅನ್ನಭಾಗ್ಯ ಸಿಕ್ಕಿದೆ ಅಂತ ಹೇಳಿ ನಾನು ಅದನ್ನ ಮೊನ್ನೆ ಸಾರ್ವಜನಿಕ ವೇದಿಕೆಯಲ್ಲಿ ಕೂಡ ಹೇಳಿದೆ. ಮತ್ತು ಅನೇಕ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಕೆಲವು ವೇದಿಕೆಗಳಲ್ಲೆಲ್ಲ ಸಿಕ್ಕಿದಾಗ ಭಾಷಣ ಮಾಡಬೇಕಾದ್ರೆ ಅವ್ರಿಗಿಂತ ಮುಂಚೆ ನಾನು ಭಾಷಣ ಮಾಡಿದ್ದಾಗ ಅವರು ನೋಡಿ ವೈದಾನಲ್ಲ ರಮ್ಮನ್ ನಾನೇ ಕೆಲಸ ಕೊಟ್ಟಿದ್ದು ಅಂತ ಹೇಳಿ ಸಾರ್ವಜನಿಕ ಸಭೆಗಳಲ್ಲಿ ಕೂಡ ಅವ್ರು ಹೇಳಿದ್ದಿರುತ್ತೆ. ಈ ಥರದ ಬಹಳಷ್ಟು ಪ್ರಸಂಗಗಳಿವೆ. ಮತ್ತೆ ನೀವು ಆಗ್ಲೇ ಹೇಳ್ತಾ ಇದ್ರಿ, ನಾನು ಒಂದು ಪುಸ್ತಕಗಳನ್ನ ಓದ್ತಾ ಇದ್ದೆ, ವಿವೇಕಾನಂದರನ್ನ ಓದ್ತಾ ಇದ್ದೆ, ಲೋಹಿಯಾ ಬುಕ್ಗಳನ್ನ ಓದ್ತಾ ಇದ್ದೆ ಅಂತ ಹೇಳಿ. ಆಗ ಸಮಾಜವನ್ನ ನೋಡಿ, ವ್ಯವಸ್ಥೆಯನ್ನ ನೋಡಿ ಕೋಪ ಬಂದಿದ್ದುಂಟಾ? ಆ ಸಂದರ್ಭದಲ್ಲಿ ಏನಪ್ಪಾ ಈ ರೀತಿ ಇದೆ ಅಂತ ಹೇಳಿ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಅಂದ್ರೆ ವಯಸ್ಸಿನಲ್ಲಿ ಒಂದು ಕೋಪ ಇರುತ್ತೆ ವ್ಯವಸ್ಥೆ ಬಗ್ಗೆ. ಆ ಕೋಪ ಇತ್ತಾ ನಿಮ್ಗೆ? ನನಗೆ ತುಂಬಾ ಇತ್ತು. ನಾನು ಆಕ್ಚುಲಿ ಏನು ಅಂತಂದ್ರೆ ಮೊದಲಿಗೆ ನನ್ನ ಚಿಂತನೆಗಳನ್ನ ಒಂದು ಸ್ವಲ್ಪ ಈ ಕೋಮುವಾದ ಆಕರ್ಷಿಸಿತು. ನಾಲ್ಕು ಬರ್ತೀನಿ ಸರ್. ಇದು ಕೋಪ ಎಲ್ಲಿಂದ ಶುರುವಾಯ್ತು? ಹಾ, ಆ, ಅಂದ್ರೆ ಸಹಜವಾಗಿ ನೋಡಿ ಬಹಳ ಸಣ್ಣ ವಯಸ್ಸಿನಲ್ಲಿ ಆ ನನಗೆ ಆ ಆ ಚ ಆ ಆ ಎಳೆ ವಯಸ್ಸಿನ ಮನಸ್ಸು ಅದು ಹೆಂಗೆ ಅಂತಂದ್ರೆ ಬಿಳಿ ಹಾಳೆ. ಹ್ಮ್ ನೀವು ಅದನ್ನ ನೀಲಿ ಬಣ್ಣದ ಇಂಕ್ ಹಾಕಿದ್ರೆ ಅದಕ್ಕೆ ನೀಲಿ ಆಗುತ್ತೆ, ಕೆಂಪು ಬಣ್ಣದ ಇಂಕ್ ಹಾಕಿದ್ರೆ ಕೆಂಪು ಆಗುತ್ತೆ, ಹಸಿರು ಬಣ್ಣದ ಹಾಕಿದ್ರೆ ಹಸಿರಾಗುತ್ತೆ, ಕೇಸರಿ ಬಣ್ಣ ಹಾಕಿದ್ರೆ ಕೇಸರಿ ಆಗುತ್ತೆ. ಹಾಗೆ ನನಗೆ ಸ್ವಂತ ಆಲೋಚನೆಯೇ ಬರುವ ಕಾಲದ ಮುಂಚೆ ಒಂದಷ್ಟು ಆ ವಿಚಾರಗಳು ನನ್ನ ತಲೆಯನ್ನ ಹೊಕ್ಕಿದ್ವು. ಹೀಗಾಗಿ ಆ ಸಂದರ್ಭದಲ್ಲಿ ನನ್ನೊಳಗಡೆ ಸಹಜವಾಗಿಯೇ ಒಂದಷ್ಟು ದ್ವೇಷ ಮತ್ತು ಮತೀಯ ಭಾವನೆಗಳು ನನ್ನೊಳಗಡೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇದ್ವು. ಆದರೆ ಕಾಲಕ್ರಮೇಣ ನಾನು ಕುವೆಂಪು ಅವ್ರನ್ನ ಯಾವಾಗ ಓದೋಕೆ ಶುರು ಮಾಡಿದೆ, ಯಾವತ್ತು ವಿವೇಕಾನಂದರ ಅಧ್ಯಯನ ತುಂಬಾ ನನಗೆ ಸರಿಯಾಗಿ ಆಗ್ತಾ ಹೋಯ್ತು. ಮತ್ತು ಧರ್ಮ ಅಂದ್ರೆ ಕೋಮುವಾದ ಅಲ್ಲ. ಸೊ ಧರ್ಮ ಅಂದ್ರೆ ಬೇರೆ. ಈಗ ಉದಾಹರಣೆಗೆ ಒಂದು ವೇದಿಕೆಯಲ್ಲಿ ಯಾರೋ ಮಾತನಾಡ್ತಾ ಇದ್ರು, ಅವ್ರು ಹೇಳ್ತಾ ಇದ್ರು ಸ್ವಧರ್ಮೇ ನಿಜನೋ ಶ್ರೇಯ ಪರಧರ್ಮೇ ಭಯಾವಹ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಹೀಗಾಗಿ ಹಿಂದುವಾಗಿ ಹುಟ್ಟಿದ ಮೇಲೆ ಹಿಂದುವಾಗಿಯೇ ಸಾಯ್ಬೇಕು, ಮುಸಲ್ಮಾನಾಗಿ ಹುಟ್ಟಿದ ಮೇಲೆ ಮುಸಲ್ಮಾನಾಗೇ ಸಾಯ್ಬೇಕು, ಕ್ರೈಸ್ತನಾಗಿ ಹುಟ್ಟಿದ ಮೇಲೆ ಕ್ರೈಸ್ತನಾಗೇ ಸಾಯ್ಬೇಕು ಅಂತ ಮಾತನಾಡ್ತಾರೆ. ಆದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದೇನು? ಸ್ವಧರ್ಮೇ ನಿಧನೋ ಶ್ರೇಯ ಅನ್ನುವ ಮಾತಿನ ನಿಜವಾದ ಅರ್ಥ ಏನಪ್ಪಾ ಅಂತಂದ್ರೆ, ಬೆಂಕಿಯ ಸ್ವಧರ್ಮ ಸುಡೋದು, ನೀರಿನ ಸ್ವಧರ್ಮ ಹರಿಯೋದು. ಸೊ ಅದೇ ತರ ಮಾವಿನ ಹಣ್ಣಿನ ಸ್ವಧರ್ಮ ಸಿಹಿಯಾಗಿರೋದು, ಮೆಣಸಿನಕಾಯಿನ ಸ್ವಧರ್ಮ ಖಾರವಾಗಿರೋದು. ಮೆಣಸಿನಕಾಯಿ ಸಿಹಿ ಆಗೋಕ್ ಶುರುವಾದ್ರೆ ಸಾಧ್ಯನಾ? ಸಾಧ್ಯ ಇಲ್ಲ. ಮಾವಿನಕಾಯಿ ಖಾರ ಆಗೋಕ್ ಸಾಧ್ಯ ಇಲ್ಲ. ಇಲ್ಲ. ಸೊ ಬೆಂಕಿ ತಣ್ಣಗಾಗೋಕ್ ಸಾಧ್ಯ ಇಲ್ಲ. ಹಾಗೆ ಸ್ವಧರ್ಮ ಅಂತಂದ್ರೆ ಪ್ರತಿ ಮನುಷ್ಯನೊಳಗೂ ಒಂದು ಸ್ವಧರ್ಮ ಇದೆ. ಅರ್ಜುನನಿಗೊಂದು ಸ್ವಧರ್ಮ ಇದೆ. ಅವನೊಳಗಡೆ ಒಂದು ಕ್ಷತ್ರಿಯ, ಅವನು ಬೈ ನೇಚರ್, ಬೈ ಇನ್ನೇಟ್ ನೇಚರ್ ಒಂದು ಕ್ಷತ್ರಿಯ. ಸೊ ಹಿಂಗಾಗಿ ಅವನು ನಾನು ಅಂಥ ಕ್ಷತ್ರಿಯನಾಗಿದ್ದು ಯುದ್ಧ ಮಾಡಯ್ಯ ಅಂತ ಅಂದ್ರೆ ನನ್ನ ಕೈಕಾಲು ನಡಕ್ತಾ ಇದೆ, ನಾನು ಸನ್ಯಾಸಿ ಆಗ್ತೀನಿ ಅಂತಾನೆ. ನಾನು ಭಿಕ್ಷೆ ಬೇಡ್ತೀನಿ, ನಾನು ಸನ್ಯಾಸಿ ಆಗ್ತೀನಿ, ಅಹಿಂಸೆ, ಆ ಪಾಠಗಳನ್ನ ಹೇಳ್ತಿರ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ನೀನ್ ಕಾಡಿಗೆ ಹೋದ್ರು ಕೂಡ ನೀನ್ ಆ ಕೆಲಸ ಮಾಡೋದಿಲ್ಲ. ನೀನ್ ಕಾಡಿಗೆ ಹೋದ್ರೆ ಏನ್ ಮಾಡ್ತೀಯ ಅಂತಂದ್ರೆ ಅಲ್ಲೊಂದು ಸನ್ಯಾಸಿಗಳ ಸಂಘ ಕಟ್ಕೊಂಡು ಸನ್ಯಾಸಿ ಸಂಘದ ಪ್ರೆಸಿಡೆಂಟ್ ಬಿಕಾಸ್ ದಟ್ ಈಸ್ ಯುವರ್ ಇನ್ನೇಟ್ ನೇಚರ್. ಹೌದು. ಟು ರೂಲ್ ಈಸ್ ಯುವರ್ ಇನ್ನೇಟ್ ನೇಚರ್. ಸೊ ಡೋಂಟ್ ಬಿ ಎ ಹಿಪೋಕ್ರೈಟ್ ಅಂತ ಹೇಳೋದಕ್ಕೋಸ್ಕರ ಈ ವಾಕ್ಯವನ್ನು ಬಳಸ್ಕೊಂಡು, ಆದ್ರೆ ನಾವಿದನ್ನ ಈ ರೀತಿಯಾಗಿ ಅರ್ಥೈಸ್ತೀವಿ. ಈ ರೀತಿಯಾಗಿ ಧರ್ಮದ ನಿಜವಾದ ಸ್ವರೂಪ ಗೊತ್ತಿಲ್ಲದ ಕಾಲದಲ್ಲಿ ನಾನು ಆ ರೀತಿ ಏನು ಹೊರಗಿನ ಬಾಹ್ಯ ಸಂಕೇತವೇ ಧರ್ಮ ಅನ್ನೋ ಒಂದು ಭ್ರಮೆಯಲ್ಲಿರ್ತೀನಿ.
ಏನು ಕೇಸರಿ ಶಾಲು ಧರ್ಮ, ಬಿಳಿ ಟೋಪಿ ಘಟ ಬಿಡೋದು ಧರ್ಮ, ಶಿಲುಬೆ ಹಾಕ್ಕೊಳ್ಳೋದು ಧರ್ಮ. ಇದು ಧರ್ಮ ಅಲ್ಲ. ಧರ್ಮ ಅಂತಂದ್ರೆ ನಾನು ದಿನಕ್ಕೆ ಎಷ್ಟು ಸರ್ತಿ ನಮಾಜ್ ಮಾಡ್ತೀನಿ, ಎಷ್ಟು ಸರ್ತಿ ಚರ್ಚ್ಗೆ ಹೋಗ್ತೀನಿ, ಎಷ್ಟು ಸರ್ತಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲ. ನನ್ನ ಎದುರುಗಡೆ ಒಂದು ಮಗು ಬಿದ್ದೋಗ್ಬಿಡ್ತು ರಸ್ತೆ ಒಳಗಡೆ, ನಾನು ಹೋಗಿ ಆ ಮಗುವನ್ನ ಮೈದಡವಿ ಮೇಲೆತ್ತೀನಿ ನಾವು, ಅದು ಧರ್ಮ. ಅದು ಧರ್ಮ. ನನ್ನ ಕಣ್ಣೆದುರುಗಡೆ ಕಣ್ಣೀರ್ ಹಾಕ್ತಾ ಒಬ್ಳು ತಾಯಿ ಅವಳಿಗಿರುವಂತ ಯಾವುದೋ ಒಂದು ಕಾಯಿಲೆಗೆ ಔಷಧಿ ತಗೊಳಕ್ಕಾಗದೆ, ಮಾತ್ರೆ ತಗೊಳಕ್ಕಾಗದೆ ನರಳ್ತಾ ಇದ್ದಾಳೆ. ಆ ತಾಯಿ ಕಣ್ಣೀರು ಒರೆಸ್ಬಲ್ನ, ಅವಳಿಗೊಂದು ಮಾತ್ರೆ ಕೊಡ್ಸ್ಬಲ್ನ, ಒಂದು ಟ್ರೀಟ್ಮೆಂಟ್ ಕೊಡ್ಸ್ಬಲ್ನ, ಇದು ಧರ್ಮ. ಅದಕ್ಕೆ ಬಸವಣ್ಣ ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ರು ಅಂದ್ರೆ, ದಯೆಯೇ ಧರ್ಮದ ಮೂಲವಯ್ಯ. ಡು ಯು ಹ್ಯಾವ್ ಕಂಪ್ಯಾಷನೇಟ್ ಹಾರ್ಟ್, ದೆನ್ ಯು ಆರ್ ರಿಲಿಜಿಯಸ್. ಹ್ಮ್. ಇಫ್ ಯು ಹ್ಯಾವ್ ಹೇಟ್ರೆಡ್ ಟುವರ್ಡ್ಸ್ ಅದರ್ಸ್, ಯು ಆರ್ ನಾಟ್ ರಿಲಿಜಿಯಸ್. ಬೇರೆಯವ್ರ ಬಗ್ಗೆ ನಿಮಗೆ ದ್ವೇಷ ಇದ್ರೆ ಯಾವುದೇ ಕಾರಣಕ್ಕಾಗಲಿ, ಅವನು ಕ್ರಿಶ್ಚಿಯನ್ ಅನ್ನೋ ಕಾರಣಕ್ಕೋ, ಮುಸ್ಲಿಂ ಅನ್ನೋ ಕಾರಣಕ್ಕೋ, ಅಥವಾ ಅವನು ಇನ್ನೊಂದು ಯಾವುದೋ ಜಾತಿಯವನು, ದಲಿತ ಅನ್ನೋ ಕಾರಣಕ್ಕೋ, ಬ್ರಾಹ್ಮಣ ಅನ್ನೋ ಕಾರಣಕ್ಕೋ ಒಬ್ಬ ಮನುಷ್ಯನನ್ನು ನೀವು ದ್ವೇಷ ಮಾಡ್ತಿದ್ರೆ ನೀನು ಧಾರ್ಮಿಕನಲ್ಲ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.